ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಕನ್ನಡ ಭಾಷೆಯ ಮುಂದಿನ ಭಾಗವನ್ನ ನೋಡೋಣ. ಕನ್ನಡ ಭಾಷೆಯನ್ನ ಮೊದಲನೇ ಭಾಗದಲ್ಲಿ ನಾವೇನ್ ನೋಡಿದ್ವಿ, ಸ್ವರ ವ್ಯಂಜನಗಳು ಯಾವುವು, ಅದನ್ನು ಹೇಗೆ ಓದ್ಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದೆ. ಈ ಭಾಗದಲ್ಲಿ ನಾವು ಕ ಕಾ ಕಿ ಅವುಗಳು ಬರೆಯದನೆ ಹೇಗೆ ಪದ ಆಗತ್ತೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ನನ್ನ ಜೊತೆನ ನೀವು ಓದ್ಬೇಕು. ಕಲಿ, ಕವಿ, ಕರು, ಕಟು, ಕದ, ಕನ, ಕಥೆ, ಕಮ, ಕರ, ಕಲೆ, ಈ ರೀತಿಯಾಗಿ ಓದ್ಬೇಕು. ನೋಡ್ರಿ, ಖನ, ಖಡ, ಖರ, ಖಗ, ಖನಿಜ, ಖನಿಜ, ಖಲು, ಖಲಿ, ಖಮ, ಗತಿ, ಗವಿ, ಘನಿ, ಘಡಿ, ಗಜ, ಗಿರಿ, ಗರ, ಗಂಧ, ಗಾ ಜೀರೋ ಬಂದ್ರೆ ಥರ ಉಚ್ಚಾರಣೆ, ಗಂಧ, ಅಂಧ, ಗಾಲ, ಗಾಲ, ಘನ, ಘಾಟ, ಘಡಿ, ಗಮ, ಘಾತ. ನೋಡ್ರಿ ಮುಂದೆ ಖಗ, ಕರ, ಗರ, ಗಲ, ಘನ, ನರ, ಹರ, ಅರ, ಈಗ, ಊನ, ಊಟ, ಆಗ, ಜಲ, ಢಗ, ಢನ, ತನ, ಋಣ, ಘನ, ಮನ, ಯಲ, ಮಲ, ಥಕ, ಧನ, ಥಕ, ಥಕ, ಧಕ, ನಲ, ಶರ, ಫಲ, ಫಲ, ಭರ, ಮರ, ಬಕ, ಯಜ, ಯತ, ರಕ, ಲಯ, ಶಲ, ಶರ, ಸರ, ಹಲ, ನಳ, ಊನ, ಕನಕ, ಚರಕ, ಖರಗ, ಗಣಪ. ನೋಡಿ, ನಾವು ಕೇವಲ ಸ್ವರ ವ್ಯಂಜನಗಳಿಂದ 2 ಅಕ್ಷರಗಳ ಪದ ಮಾಡಿದ್ವಿ. ಈಗ 3 ಅಕ್ಷರದ ಪದವನ್ನು ಕೂಡ ಮಾಡ್ತೀವಿ, 4 ಅಕ್ಷರದ ಪದವನ್ನು ಕೂಡ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಮುಂದಿಂದನ್ನು ಕಲಿಬೇಕಲ್ಲ ನಾವೀಗ. ಗಣಪ, ಗಗನ, ಚಮಚ, ಚರಣ, ಜನನ, ಮರಣ, ಲವನ, ಮನನ, ತರಹ, ಮಕರ, ಕಮಲ, ಜನಕ, ಜವಳ, ಹವಳ, ಕವನ, ನಯನ, ಯಮುನಾ, ರಮನ, ಕರನ, ದಮನ. ನಾವು ಹೇಗೆ 2 ಮತ್ತು 3 ಅಕ್ಷರದ ಪದ ಮಾಡ್ಲಿಕ್ಕೆ ನೋಡಿದೀವಲ್ಲ, ಹಾಗೆ ಈಗ ಕಕನ್ ಬಳ್ಳಿಯನ್ನ ಹೇಗೆ ಉಪಯೋಗಿಸ್ಬೇಕು ಅದನ್ನು ಕೂಡ ಹೇಳ್ಕೊಡ್ತೀನಿ. ಮೊದಲು ನೀವು ಸ್ವರ ವ್ಯಂಜನಗಳು ಬರಬೇಕು. ಅದರ ನಂತರ 2 ಅಕ್ಷರಗಳ ಪದ, 3 ಅಕ್ಷರಗಳ ಪದ, 4 ಅಕ್ಷರ ಪದಗಳನ್ನು ನೀವು ಬರೀಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ನೋಡ್ರಿ, ಆಲಯ, ಫಲಕ, ಸಮರ, ಸಮಯ, ಶಮನ, ತನಯ, ಸರಳ, ಗಮಕ, ಅವನ, ಇವನ, ಉದರ, ಚದರ, ಜಳಕ, ಥಳಕ, ಭರನ, ಹರನ, ಯರಕ. ಸೊ ಎಲೆ ಸಾರಬ್ಡು 2ನೇ ಹಂತ ಮಾತನಾಡುವುದು. ಇಲ್ಲಿ ನಾನು ನಿಮ್ಗೆ ಒಂದು ಕತೆ ಕೊಟ್ಟಂತ ಕಥೆಯನ್ನ ಹೇಗೆ ಓದ್ಬೇಕು ಅಂದ್ರೆ ನಿಮಗೆ ಅದನ್ನ ಹೇಗೆ ಉಚ್ಚಾರಣೆ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಓದುವ ಜೊತೆಗೆ ನೀವು ಓದುವುದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬರೀಲಿಕ್ಕೂ ಮತ್ತೆ ಮಾತನಾಡ್ಲಿಕ್ಕೂ ಬರುತ್ತೆ. ನೋಡ್ರಿ, ಇಲ್ಲಿ ಸಣ್ಣ, ಇದು ನಕ್ಕೆ ನದ್ವತ್ತು, ಸಣ್ಣ. ಗುಬ್ಬಚ್ಚಿ, ಬಕ್ಕೆ ಬದ್ವತ್ತು, ಚಕ್ಕೆ ಚದ್ವತ್ತು, ಯ ಕಥೆ, ಸಣ್ಣ ಗುಬ್ಬಚ್ಚಿಯ ಕಥೆ. ಥ ಪ್ಲಸ್ ಎ, ಥೇ. ಆಯ್ತಾ? ನೋಡ್ರಿ, ಇಲ್ಲಿ ಒಂದು ಹಳ್ಳಿಯಲ್ಲಿ, ಳಗೆ ಳದ್ವತ್ತು, ಲಕ್ಕೆ ಲದ್ವತ್ತು, ನಕ್ಕೆ ನದ್ವತ್ತು, ಬಕ್ಕೆ ಬದ್ವತ್ತು, ಚಕ್ಕೆ ಚದ್ವತ್ತು, ತಕ್ಕೆ ತದ್ವತ್ತು. ಇವು ಒಂದು ಪೂರ್ತಿ ಲೈನ್ ಏನಿದೆ ಅಲ್ರಿ, ಒಂದು ಹಳ್ಳಿಯಲ್ಲಿ ಸಣ್ಣ ಗುಬ್ಬಚ್ಚಿ ಇತ್ತು. ಇದು ಸಜಾತಿ ಪದಗಳ ಅಕ್ಷರಗಳ ಗುಂಪು.
ವಿಜಾತಿ ಪದಗಳು ಕೂಡ ಇಲ್ಲಿದ್ದಾವ್ರಿ ಈ ಕಥೆಯಲ್ಲಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಒಂದು ಹಳ್ಳಿಯಲ್ಲಿ ಸಣ್ಣ ಗುಬ್ಬಚ್ಚಿ ಇತ್ತು. ಫುಲ್ ಸ್ಟಾಪ್. ಅದು ಪ್ರತಿನಿತ್ಯ, ಪ್ರತಿದಿನ, ಪಕ್ಕೆ ರದ್ವತ್ತಿದೆ. ಇದು ವಿಜಾತಿ ಒತ್ತಕ್ಷರ. ಪ್ರತಿದಿನ, ಪ್ರತಿದಿನ. ಕಷ್ಟ, ಸಕೆ ಟದ್ವತ್ತು, ಕಷ್ಟ ಪಟ್ಟು ಸಜಾತಿ ಒತ್ತಕ್ಷರ. ಅದು ಪ್ರತಿದಿನ ಕಷ್ಟಪಟ್ಟು ಆಹಾರ ಹುಡುಕುತ್ತಿತ್ತು. ಸಜಾತಿ ಒತ್ತಕ್ಷರ ಹುಡುಕುತ್ತಿತ್ತು. ನೋಡ್ರಿ, ಒಂದು ಹಳ್ಳಿಯಲ್ಲಿ ಸಣ್ಣ ಗುಬ್ಬಚ್ಚಿ ಇತ್ತು. ಅದು ಪ್ರತಿದಿನ ಕಷ್ಟಪಟ್ಟು ಆಹಾರ ಹುಡುಕುತ್ತಿತ್ತು. ಒಂದು ದಿನ ದೊಡ್ಡ ಮರವೊಂದರ ಕೆಳಗೆ ಅಕ್ಕಿ ಕಾಳು ಸಿಕ್ಕಿತು. ಇದು ಕೂಡ ಒಂದು ದಿನ ದೊಡ್ಡ ದೊಡ್ಡ. ಸೊ ಇದೇನ್ರಿ, ದೊಡ್ಡ ಏನಾಗತ್ತೆ? ಸಜಾತಿ ಒತ್ತಕ್ಷರ. ಮರವೊಂದರ ಕೆಳಗೆ ಅಕ್ಕಿ, ಕಕ್ಕೆ ಕದ್ವತ್ತು ಕಿ, ಕಾಳು ಸಿಕ್ಕಿತು. ಆಯ್ತಾ? ಇದು ಸಜಾತಿ. ಗುಬ್ಬಚ್ಚಿ ಸಂತೋಷಪಟ್ಟಿತು. ಆಯ್ತಾ? ಆದರೆ ಅದು ಅಕ್ಕಿಯನ್ನು ಒಬ್ಬನೇ ತಿನ್ನಲಿಲ್ಲ. ಮೇಡಮ್ ಇದೇನ್ರಿ ವ ಮತ್ತೆ ಬ? ಹೌದು, ಇದು ವ ಒಂಟೆ, ಇದು ಬಗರಿ. ಆದರೆ ಅದು ಅಕ್ಕಿಯನ್ನು ಒಬ್ಬನೇ ತಿನ್ನಲಿಲ್ಲ. ಬಬ್ಬನು ಅಂತ ಓದ್ಬಾರ್ದು, ಒವನ್ನಿ ಅಂತನೂ ಓದ್ಬಾರ್ದು. ಒಬ್ಬ. ಅಕ್ಷರಗಳಲ್ಲಿರುವ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು ನೀವು. ಅದರಿಂದ ಮಾತನಾಡಲಿಕ್ಕಾಗ್ಲಿ ಓದ್ಲಿಕ್ಕಾಗ್ಲಿ ಕ್ಲಿಯರ್ ಆಗಿ ಬರುತ್ತೆ. ಒಬ್ಬನೇ ತಿನ್ನಲಿಲ್ಲ. ಆಯ್ತಾ? ಇದು ನ ಕೆ ನದ್ವತ್ತು, ಬ ಕೆ ಬದ್ವತ್ತು, ನ ಕೆ ನದ್ವತ್ತು, ಲ ಕೆ ಲದ್ವತ್ತು. ಆದರೆ ಅದು ಅಕ್ಕಿಯನ್ನು ಒಬ್ಬನೇ ತಿನ್ನಲಿಲ್ಲ. ತನ್ನ ಸ್ನೇಹಿತ ಪಕ್ಷಿಗಳಿಗೆ ಕರೆದು ಹಂಚಿಕೊಂಡಿತು. ಸ ಕೆ ನದ್ವತ್ತು, ನ ಕೆ ನದ್ವತ್ತು. ಇದು ಸ್ನೇಹಿತ ವಿಜಾತಿ ಒತ್ತಕ್ಷರ. ಪಕ್ಷಿಗಳಿಗೆ, ಹೌದಾ, ಕರೆದು ಹಂಚಿಕೊಂಡು ತಿಂದಿತು. ಎಲ್ಲರೂ ಸಂತೋಷಪಟ್ಟರು. ಮುಂದಿನ ದಿನಗಳು ಬಂದಾಗ ಸ್ನೇಹಿತರು ಗುಬ್ಬಚ್ಚಿಗೆ ಸಹಾಯ ಮಾಡಿದರು. ಮುಂದಿನ ದಿನಗಳು ಬಂದಾಗ ಸ್ನೇಹಿತರು ಗುಬ್ಬಚ್ಚಿಗೆ ಸಹಾಯ ಮಾಡಿದರು. ಈ ಪಾಠದಿಂದ ಏನ್ ಕಲಿತೀವಿ ಮಕ್ಕಳೇ ನಾವು ಯಾವಾಗ ಊಟಕ್ಕೆ ಕುಂತಿರ್ತೀವಲ್ಲ, ಆಗ ನಾವು 3 ಜನರನ್ನು ನೆನಪಿಸಿಕೊಳ್ಳಬೇಕು. ಯಾರು? ಮೊದಲನೆಯವರು ಯಾರಂತಂದ್ರೆ ಹೊಲದಲ್ಲಿ ಕೆಲಸ ಮಾಡುವ ರೈತ. ನಮಗೆ ಅನ್ನ, ರೊಟ್ಟಿ, ಜೋಳ, ಕಾಯಿಪಲ್ಲೆ ಎಲ್ಲ ತರಕಾರಿಗಳನ್ನು, ದವಸ ಧಾನ್ಯಗಳನ್ನ, ಕಾಳುಗಳನ್ನ ಬೆಳೆಯುವಂತ ರೈತನಿಗೆ ಮೊದಲು ಧನ್ಯವಾದವನ್ನ ಹೇಳಬೇಕು. ಎರಡನೇದಾಗಿ ನಿಮ್ಮ ತಾಯಿ ಮಾಡುವ ಅಡಿಗೆಗಾಗಿ ಅವಳಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಅವಳು ತನುಮನದಿಂದ ಪ್ರೀತಿಯನ್ನ ಹಾಕಿ ಅದನ್ನ ನನ್ನ ಮಕ್ಕಳು ತಿನ್ಲಿ ಅನ್ನೋ ಕಾರಣಕ್ಕಾಗಿ ಪ್ರೀತಿ ವಾತ್ಸಲ್ಯದಿಂದ ಏನ್ ಮಾಡ್ತಾಳ್ರಿ? ಅನ್ನವನ್ನ ಪ್ಲೇಟಲ್ಲಿ ಬಡಿಸ್ತಾಳು. ಅವಳಿಗೂ ಕೂಡ ಏನ್ ಮಾಡ್ಬೇಕ್ರಿ? ಧನ್ಯವಾದ ಹೇಳ್ಬೇಕು. ಮೂರನೇದಾಗಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಆ ದೇವರು ನಮಗೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದಾನೆ, ಇಷ್ಟೊಂದು ಸೌಲಭ್ಯ ನೀಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಧನ್ಯವಾದವನ್ನ ಹೇಳ್ಬೇಕು. ಈ 3 ಜನರಿಗೆ ಏನ್ ಮಾಡ್ಬೇಕು? ಧನ್ಯವಾದವನ್ನ ಹೇಳಿ ಆಹಾರವನ್ನ ಸ್ವೀಕರಿಸಬೇಕು. ಇಲ್ಲಿ ನೋಡ್ರಿ, ಪ್ರಾಣಿಗಳಲ್ಲಿ ಕೂಡ ಮಕ್ಕಳು ಮರಿ ಅಂತ ಇರುತ್ತೆ. ಆದ್ರೂ ಕೂಡ ಆ ಗುಬ್ಬಚ್ಚಿ ಏನ್ ಮಾಡೈತೆರಿ? ಒಂದು ಕಾಳು ಕಂಡ ತಕ್ಷಣ ಇಡೀ ಸ್ನೇಹಿತರನ್ನ ಕರೆದು ಅವುಗಳಿಗೂ ಕೂಡ ನೀಡಿ ಅದ ಸಂತೋಷ ಪಡುತ್ತಾರೆ. ಹಾಗೆ ಅದರ ಇತರ ಸ್ನೇಹಿತರು, ಗುಬ್ಬಚ್ಚಿ ಸ್ನೇಹಿತರು ಕೂಡ ಏನ್ ಮಾಡ್ತಾರ್ರಿ? ಅದಕ್ಕೆ ಸಹಾಯ ಮಾಡ್ತಾರೆ. ಇದರಿಂದ ನಾವೇನ್ ತಿಳ್ಕೊತೀವಿ ಅಂದ್ರೆ ಈ ಗುಬ್ಬಚ್ಚಿ ಪಾಠದಿಂದ ನಾವೇನ್ ಕಲಿತೀವಿ ಅಂತಂದ್ರೆ, ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಸಿಗುತ್ತದೆ. ಗುಬ್ಬಚ್ಚಿ ಪಾಠದಿಂದ ಏನ್ ಕಲಿತೀವಿ ಅಂತಂದ್ರೆ, ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಸಿಗುತ್ತದೆ. ಸೊ ನೀವು ಈ ಕಥೆಯನ್ನ ಹೇಳಲಿಕ್ಕೆ, ಓದ್ಲಿಕ್ಕೆ, ಬರೀಲಿಕ್ಕೆ ಕಲಿಬೇಕಾಗಿ ನಾನು ಹೇಳ್ತೀನಿ. ಮತ್ತೆ ಇದನ್ನ ನಿಮ್ಮ ಮನೆಯಲ್ಲಿರುವ ನಿಮ್ಮ ಚಿಕ್ಕ ಮಕ್ಕಳು ಎಲ್ರೂ ಅದನ್ನ ಹೇಳಲಿಕ್ಕೆ, ಓದ್ಲಿಕ್ಕೆ ಪ್ರಯತ್ನ ಪಡಿ. ಮತ್ತೆ ಗುರುಗಳ ಎದುರು ಇದನ್ನ ಕಥೆಯನ್ನು ಓದಿ ಹೇಳಿ, ಅದನ್ನು ಓದಿ ಬರೀಲಿಕ್ಕೆ ಪ್ರಯತ್ನ ಪಟ್ರೆ LSR ಆಕ್ಟಿವಿಟಿ ಕಂಪ್ಲೀಟ್ ಆಗತ್ತೆ. ಓದ್ಬೇಕು,
ಬರಿಬೇಕು ಮತ್ತು ಅದನ್ನ ಕತೆ ಹೇಳಬೇಕು. ಇದರಿಂದ ನೀವು ಮಾಡಿರುವಂತಹ ನಿಮ್ಮ LSRW ಸ್ಕಿಲ್ ಡೆವಲಪ್ ಆಗತ್ತೆ ರೀ. ಏನು ಮಾಡಬೇಕು, ಮೊದಲು ಕೇಳಬೇಕು ಕಥೆಯನ್ನು, ಆಮೇಲೆ ಅದನ್ನು ಕಥೆಯನ್ನು ಕೇಳಬೇಕು, ಆಮೇಲೆ ಹೇಳಬೇಕು, ಬರೀಬೇಕು, ಓದಬೇಕು, ಆಮೇಲೆ ಬರೀಬೇಕು. ಯಾರು ಈ ರೀತಿ ಯಾವುದೇ ಆ್ಯಕ್ಟಿವಿಟಿಯನ್ನು, ಯಾವುದೇ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿಯನ್ನು ಯಾರು ಈ ರೀತಿ LSRW ಫೌಂಡೇಶನ್ದಿಂದ ಮಾಡ್ತಾರೋ ಅವರಿಗೆ ಭಾಷೆಯ ಹೆದರಿಕೆ ಬರುವುದಿಲ್ಲ. ಸೊ ಎಲ್ಲರೂ ಪ್ರಯತ್ನ ಪಡ್ತೀರಾ ಅನ್ನೋ ಭಾವನೆಯಿಂದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು.